ಹೇಳಿ. ಈಗಾಗಲೇ ನೋಡಿ, ಆ ಗ್ಯಾರಂಟಿ ಸ್ಕೀಮ್ ಹೆಸರಲ್ಲಿ 150 ಕೋಟಿ ಅವ್ರ ಕಾರ್ಯಕರ್ತರಿಗೆ ಕೊಡ್ತಾ ಇದ್ದಾರೆ. ಸರ್ಕಾರದ ಟ್ಯಾಕ್ಸ್ ಪೇಯರ್ಸ್ ಹಣ 150 ಕೋಟಿಯನ್ನು ಗ್ಯಾರಂಟಿ ಯೋಜನೆಗಳಿಗೆ ಅಧ್ಯಕ್ಷರನ್ನ ಮಾಡಿ ಅನುಷ್ಠಾನ ಮಾಡೋಕ್ಕೆ ಕೆಲವರಿಗೆಲ್ಲ ಕ್ಯಾಬಿನೆಟ್ಟು, ಕೆಲವರಿಗೆಲ್ಲ ಸಂಬಳ 30,000 40,000 150 ಕೋಟಿ ಖರ್ಚು ಬರ್ತಾ ಇದ್ದಾರೆ. ಈಗ ಇದೊಂದು ಭಾರತ್ ಜೋಡೋ ಮಾಡಿ ಇದಕ್ಕೆಲ್ಲ 10 ಲಕ್ಷ ಕೊಟ್ಟರೆ ಮತ್ತೆ ಕಾಂಗ್ರೆಸ್ ಯಾರು ನಿರಾಶ್ರಿತರಿರ್ತಾರೆ ಆ ನಿರಾಶ್ರಿತರಿಗೆ ಒಂದು ಆಶ್ರಯ ಕೊಡೋ ಸ್ಕೀಮ್ ಇದು. ಭಾರತ್ ಜೋಡೋಗೂ ಸರ್ಕಾರಕ್ಕೂ ಏನು ಸಂಬಂಧ ಐತೆ? ಜನರ ಟ್ಯಾಕ್ಸ್ ಪೇಯ್ಡ್ ಇದು ಹಣ ಇದು. ಸೊ ಅದಕ್ಕೆ ಭಾರತ್ ಜೋಡೋ ಬೇಡ ಅಣ್ಣ. ಡಿ ಕೆ ಅಣ್ಣ, ಕರ್ನಾಟಕ ಜೋಡೋ ಫಸ್ಟ್ ಮಾಡು. ನೀನು ಭಾರತ ಆಮೇಲೆ ನೋಡ್ಗಣಿಯ. ಭಾರತ ದೊಡ್ಡದಿದೆ, ಕನ್ಯಾಕುಮಾರಿಯಿಂದ ಕಾಶ್ಮೀರದವ್ರಿಗಿದೆ. ಫಸ್ಟ್ ಕರ್ನಾಟಕದಲ್ಲಿರೋ ಈ ಸಾಲ 76,000 ಕೋಟಿ ಸಾಲ ಕೊಡಬೇಕು. ಸಾರಿ, ಇದು ಬಿಲ್ಗಳು ಕೊಡಬೇಕು. ಕಾಂಟ್ರಾಕ್ಟ್ರದು ಇದು ಸಂಬಳಗಳು ಇವೆಲ್ಲ 76,000 ಕೋಟಿ ಸಂಬಳ, ಇದು ಸಾಲ, ಇದು ಬಿಲ್ಗಳು ಪೆಂಡಿಂಗ್ ಇರೋದು, ಬಾಕಿ ಇರೋವಂಥದ್ದು. ಅದನ್ನು ಕೊಡು, ಅದನ್ನು ಜೋಡಣೆ ಮಾಡು. ಈ ಬಾಕಿಗಳನ್ನು ತೀರಿಸುವಂಥ ಜೋಡೋ ಮಾಡಿ ಫಸ್ಟು. ಆಮೇಲೆ ನೀವು ಕಾಂಗ್ರೆಸ್ಸಿನ ನಿರಾಶ್ರಿತರಿಗೆ ಕೊಡುವಂಥ ಈ ಭಾರತ್ ಜೋಡೋ ಏನಿದೆ ಅದೊಂದು ನಿರಾಶ್ರಿತರಿಗೆ ಈಗ ಹಾಗೆ ಗ್ಯಾರಂಟಿ ಹಣಕ್ಕೆ ಕೊಟ್ಟರೆ ಅದೊಂದು ಸ್ಕೀಮ್ ಅಷ್ಟೇ. ಇದೊಂದು ಅದರಿಂದ ಮುಂದಿನ ದಿನಗಳಲ್ಲಿ ಇವ್ರು ಏನೇನು ಘೋಷಣೆ ಮಾಡಿದ್ದಾರೆ ನೋಡೋಣ. ಒಂದು 15 ದಿನ, ಒಂದು ತಿಂಗಳು ಟೈಮ್ ಕೊಡೋಣ. ಏನು ಮಾಡ್ತಾರೆ ಅನ್ನೋದು ನೋಡಿ ಆಮೇಲೆ ಅದ್ರ ಬಗ್ಗೆ ಈ ಅವರು ಹೊಸದಾಗಿ ಘೋಷಣೆ ಮಾಡಿರೋದ್ರ ಬಗ್ಗೆ ನಾವು ರಿಯಾಕ್ಷನ್ನ ಕೊಡ್ತೀವಿ. ಸರ್, ಈಗ ಕಲೆ, ಸಾಹಿತ್ಯ, ಸಂಸ್ಕೃತಿ ಸಂಘಟನೆ ಮಾಡೋಕ್ಕೆ ಯುವಕರಲ್ಲಿ ನಾವು ಈ ಥರ ಮೋಟಿವೇಷನ್ ಮಾಡ್ತಂತ ಸಿಎಂ ಹೇಳ್ತಾರೆ. ಆದರೆ ಅದಕ್ಕಾಗಿ ಇಲಾಖೆಗಳಿದಾವೆ. ಆದರೆ ಯೂತ್ ಸರ್ವಿಸ್ ಸರಿದೆ. ಇವ್ರು ಹೊಸದಾಗಿ ಏನು ಮಾಡ್ತಾರೆ ಸಂಘಟನೆ ಅಂದರೆ ಅದು ಒಂದೇ. ಈಗ ನಾವು ಸ್ಟೇಟ್ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದ ಒಂದು ಇಂಪ್ರೂವ್ಮೆಂಟ್ ಏನಾದರೂ ಒಂದು ಅಲ್ಲ. ಇಷ್ಟು ದಿನ ಹಂಗಾರೆ ಯುವಕರನ್ನೆಲ್ಲ ಹಾಳು ಮಾಡಿದ್ರ ಸಿದ್ದರಾಮಯ್ಯ? ಇಷ್ಟು ದಿನದ ಯುವಕರ ಗತಿ ಅಧೋಗತಿನ ಹಂಗಾರೆ? ಅಂದರೆ ಸಿದ್ದರಾಮಯ್ಯ ಹಾಳು ಮಾಡಿದ್ರು, ನಾನು ಯುವಕರನ್ನೆಲ್ಲ ಜೋಡಣೆ ಮಾಡ್ತಾ ಇದ್ದೀನಿ ಅಂತನಾ? ಇದು ನಾನು ಹೇಳ್ದಲ್ಲ, ಕಾಂಗ್ರೆಸ್ ಕಾರ್ಯಕರ್ತರಿಗೆ ಒಂದು ಪೆನ್ಷನ್ ಕೊಡೋಕ್ಕೆ ಮಾಡೋವಂಥ ಸ್ಕೀಮ್ ಅಷ್ಟೇ ಇದು. ಅನ್ಎಂಪ್ಲಾಯ್ಮೆಂಟನ್ನು ಕಾಂಗ್ರೆಸ್ ಪಾರ್ಟಿ ಅನ್ಎಂಪ್ಲಾಯ್ಮೆಂಟ್ ಯಾರಿರ್ತಾರೋ ಅವ್ರಿಗೆ ಎಂಪ್ಲಾಯ್ಮೆಂಟ್ ಕೊಡುವಂಥ ಸ್ಕೀಮ್ ಅಷ್ಟೇ ಇದು. ಇದರಿಂದ ಏನು ಉಪಯೋಗ ಆಗ್ತೈತೆ ಅಂತ ನನಗನ್ಸಲ್ಲ. ಅದ್ರ ಬದಲು ಇಡೀ ರಾಜ್ಯದಲ್ಲಿ ಹಳ್ಳ ಬಿದ್ದಿರೋ ರಸ್ತೆಗಳು ಇವತ್ತು ಬಂದಿತ್ತು ಎಲ್ಲ ಮಾಧ್ಯಮದಲ್ಲಿ, ಪತ್ರಿಕೆಯಲ್ಲಿ. ಉತ್ತರ ಕರ್ನಾಟಕ ಭಾಗದಲ್ಲಿ ಎಲ್ಲ ಶಾಲೆಗಳು ಮುರಿದು ಬಿದ್ದೋತಾ ಇದೆ ಅಂತ. ಮಕ್ಕಳು ಒಳಗಡೆಗೆ ಹೋಗೋಕ್ಕಾಗ್ತಾ ಇಲ್ಲ, ಶಾಲೆ ಒಳಗಡೆಗೆ ಹೋಗೋಕ್ಕಾಗದ ಇಂಥ ಪರಿಸ್ಥಿತಿ. ಅಲ್ಲ, ಮಕ್ಕಳನ್ನೇ ಒಳಗಡೆ ಹೋಗೋಕ್ಕಾಗದ ಇಂಥ ಶಾಲೆಗಳು ಇರುವಂಥ ನೀವು ಇನ್ನು ಯುವಕರಿಗೆ ಈ ಹಣ ಕೊಟ್ಟು ಮತ್ತೆ ಈ ಹಣ ಪೋಲಾಗೋ ಅಂಥದ್ದಕ್ಕೆ ಇನ್ನೊಂದು ದಾರಿ ಹುಡುಕ್ತೀರ ಅಷ್ಟೇ. ಫಸ್ಟು ಶಾಲೆಗಳನ್ನು ಸರಿ ಮಾಡಿ.